ನಮಸ್ಕಾರ ಎಲ್ಲರಿಗೂ. ನಾನು ಹೌಸ್ ಡ್ಯಾಡ್ ಕೆ ಕರ್ನಾಟಕದ ಹುಡುಗ, ಅಂಕಲ್ 40 ವರ್ಷದ ಅಂಕಲ್, ಕರ್ನಾಟಕದ ಹುಡುಗ ಅಂತ. ಸೊ ಒಳಗಿಂದ ಅದೇ ಫೀಲಿಂಗ್ ಹುಡುಗ ಅನ್ನೋದು. ಎನಿವೇಸ್ 40 ವರ್ಷದ ಅಂಕಲ್. ಅಂಕಲ್ ಏನಕ್ಕೆ ಅಂದರೆ ಮದುವೆ ಆಗಿದೆ, ಮಗಳಿದ್ದಾರೆ, ಅದಕ್ಕೆ ಅಂಕಲ್. ಮದುವೆ ಆಗಿಲ್ಲ ಅಂದರೆ ಹುಡುಗ ಅನ್ಬೋದಾಗಿತ್ತು. ಎನಿವೇಸ್ ನಾನು ಶಾರ್ಜಾಲಿರ್ತೀನಿ. ನಾನು ಡ್ಯಾಡ್ ವ್ಲಾಗ್ಸ್ ಅಂತ ವೀಡಿಯೋಸ್ ಮಾಡ್ತಿರ್ತೀನಿ. ಈ ವಿಡಿಯೋಸಲ್ಲಿ ದುಬೈ, ಶಾರ್ಜಾ, ಈ UAE ನಲ್ಲಿ ಓಡಾಡಿ ಒಂದಿಷ್ಟು ನಿಮ್ಗಳಿಗೂ ಶೇರ್ ಮಾಡ್ತಾಯಿರ್ತೀನಿ. ಇವತ್ತು ನಾನು ಹೀಗೆ ಹೊರಡಿದ್ದೆ ಆಚೆ. ಹೆಂಡತಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಬರಕ್ಕೆ ಹೇಳಿದ್ರು. ಹಾಗಾಗಿ ಗೋಧಿ ಹಿಟ್ಟು ತೊಗೊಂಬರೋಣ ಅಂದ್ಕೊಂಡೆ. ಕಾರಲ್ಲಿ ಹೋಗೋಕ್ಕಿಂತ ನಡ್ಕೊಂಡು ಹೋಗ್ತಾ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾವೆಲ್ಲಿದ್ದೀವಿ ಗೊತ್ತಾ? ನಾನು ಈ ಯಾವುದು ಅಲ್ ಕಾರ್ನಿಷ್ ವಿಡಿಯೋ ಮುಗಿಸಿದ್ನಲ್ಲ, ಅಲ್ಲಿದೆ ಸದ್ಯಕ್ಕೆ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವತ್ತು ನಾವು ಬೆಳಗ್ಗೆ ಹೋಗಿದ್ವಿ. ಬಟ್ಟೆಗಳಿದೆ, ಲೇಡೀಸ್ ಬಟ್ಟೆಗಳಿದೆ, ಎಲ್ಲ ಒಂದು ಒಮಾನಿ ಬಟ್ಟೆಗಳು ಅಂತ ಎಲ್ಲ ಹೋಗಿದ್ವಿ ನಾವು ಆ ಏರಿಯಾಗೆ. ಆದರೆ ಆ ಏರಿಯಾಲಿ ನಮಗೆ ಆವತ್ತು ಏನೂ ಸಿಗಲಿಲ್ಲ, ಎಲ್ಲ ಮುಚ್ಚಿತ್ತು ಡೋರ್ಗಳು, ಅಂಗಡಿಗಳು. ಹಾಗಾಗಿ ಇವತ್ತು ಈಗ ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬರ್ತಾಯಿದೆ ಸಾಯಂಕಾಲ. ನೋಡಿ ಎಷ್ಟು ಬೆಳಕಿದೆ. ಅದೊಂದು ಫ್ಲೋರ್ ಮೇಲ್ ಥರ ಇದೆ, ಅಲ್ಲಿ ಹೋಗಿ ತೊಗೊಬೇಕು. ಅಲ್ಲಿ ಹೋಗಬೇಕು ಅಂದರೆ ಆ ರೋಡಿಂದ ಪಾಸ್ ಆಗಬೇಕು. ಹಾಗಾಗಿ ನೋಡೋಣ, ಅವೆಲ್ಲ ನೋಡಿಕೊಂಡು ಅಲ್ಲಿ ಒಂದು ಹೊಸ ಪಾರ್ಕ್ ಬೇರೆ ಇತ್ತಲ್ಲ, ಜ್ಞಾಪಕ ಇದೆಯಾ? ಆ ವಿಡಿಯೋ ನೋಡಿಲ್ಲ, ನೋಡಿ. ಆ ಹೊಸ ಪಾರ್ಕ್ ಇತ್ತು, ಅದು ಮೋಸ್ಟ್ಲಿ ಓಪನ್ ಆಗಿದೆ ಅನಿಸುತ್ತೆ. ಅದನ್ನು ನೋಡಿಕೊಂಡು ಹಾಗೆ ಹೋಗಿ ಅಕ್ಕಿ ತೊಗೊಂಡು ಬರೋಣ. ಓಕೆ, ಸೊ ಇವತ್ತಿಂದು ಸುಮ್ಮನೆ ವಾಕ್ ಬೈ ದ ಅನ್ಫಿನಿಶ್ಡ್ ಆರ್ ಅನ್ಕ್ಯಾಪ್ಚರ್ಡ್ ಜಾಗಗಳು. ಯಾವುದಿದು? ಅಲ್ ಕಾರ್ನಿಷ್ ವಿಡಿಯೋದು. ಓಕೆ, ಇನ್ನೂ ಸಾಯಂಕಾಲ ಆಗಿಲ್ಲ, ಬಟ್ ನಾನು ಆ ವಿಡಿಯೋಲ್ಲಿ ಖೌಗಲ್ಲಿ ಬಗ್ಗೆನೂ ಹೇಳಿದ್ದೆ. ಇಲ್ಲಿ ಜನ ತಿನ್ನಕ್ಕೆ ಬರ್ತಾರೆ, ಸ್ನ್ಯಾಕ್ಸು, ಟೀ ಕುಡಿಯೋಕ್ಕೆ ಬರ್ತಾರೆ ಅಂತ. ಅದು ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಜಾಸ್ತಿನೇ ಜನ ಇದ್ದಾರೆ. ಸಾಯಂಕಾಲ ಇನ್ನೂ ಸ್ವಲ್ಪ ಜನ ತುಂಬ್ಕೊತಾರೆ. ಬಟ್ ಈಗ ನೋಡ್ಬೋದು ಒಂದಿಷ್ಟು ಕ್ರೌಡು. ಇಲ್ಲಿಂದ ಕ್ರಾಸ್ ಆಗಿ ಆ ಬಟ್ಟೆ ಏರಿಯಾ ಹತ್ರ ಹೋಗೋಣ. ಎಲ್ಲಿ ಯಾರೋ ಗೊತ್ತಿಲ್ಲ ಏನು ಕತೆ ಅಂತ ಒಂದು ನೋಡಿ ಹಿಂದೆ. ಓಕೆ, ಮುಂದೆ ಆ ಕಡೆನೂ ಒಂದಿಷ್ಟಿದೆ.
ಓಹೋ, ಪ್ರಾಬ್ಲಮ್ ಏನಾಯ್ತು ಗೊತ್ತಾ, ಇದೇ ಆಯಿತು. ಐ ಚೋಸನ್ ಅ ರಾಂಗ್ ಡೇ. ಏನಾಯಿತು ಅಂದರೆ ಆವತ್ತು ನಾವು ಬೆಳಗ್ಗೆ ಹೋದ್ವಿ. ಇವತ್ತು ಬಕ್ರೀದು. ನಾನು ಬರ್ತಿರೋದು ಬಕ್ರೀದು ಟೈಮಲ್ಲಿ. ಇದು ಈವ್ನಿಂಗು. ಇವಾಗ ಓಪನ್ ಇರುತ್ತೆ ಅಂಗಡಿಗಳು. ಇವತ್ತು ಈದ್ ಆಗೋದ್ರಿಂದ ಓಪನ್ ಇಲ್ಲ, ಮುಚ್ಚಿದೆ. ಓಹೋ, ಇವತ್ತಿನ ವ್ಲಾಗು ವೇಸ್ಟ್ ಆಯ್ತಲ್ಲಪ್ಪ. ಬಟ್ ಪರವಾಗಿಲ್ಲ, ಇಲ್ಲಿಂದ ಪಾಸಾಗಿ ಪಾರ್ಕ್ ಸಮೀಪ ಹೋಗಿ ಅಂಗಡಿ ಹತ್ರ ಹೋಗಿ, ಆ ಅಂಗಡಿ ಹತ್ರ ಪಾಕಿಸ್ತಾನಿ ಅಂಗಡಿಗಳಿದೆ ಅಂತ ಹೇಳ್ತಲ್ಲ, ಅವೆಲ್ಲ ತೋರಿಸ್ಕೊಂಡು ಹೋಗೋಣ. ಎಲ್ಲ ಅಂಗಡಿಗಳು ಮುಚ್ಚಿದೆ. ಆವತ್ತು ಬೆಳಗ್ಗೆ ಹೇಗೆ ಬಂದಿದ್ವೋ ಅದೇ ಸೀನ್ ಆಗಿದೆ ಸದ್ಯಕ್ಕೆ. ತಿರ್ಗಾ ಬರಬೇಕು ಈ ಏರಿಯಾಗೆ ಮತ್ತೆ ನಾನು. ನೋಡೋಣ, ಟ್ರೈ ಮಾಡ್ತೀನಿ. ಈ ವಿಡಿಯೋನ ಬೇಗನೆ ಎಡಿಟ್ ಮಾಡಿ ಈ ವಿಡಿಯೋನ ಹಾಕ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಇಲ್ಲಿ ರಾಸಲ್ ಖೈಮಾದ ಮನಾರ್ ಮಾಲು ಮತ್ತು ಫ್ಲೆಮಿಂಗೋ ಬೀಚ್ ಅವು ಎರಡರ ಬ್ಲಾಗ್ ಇದೆ. ಅದು ಎಡಿಟ್ ಆಗಿದೆ, ಅದು ಒಂದು ಡೇಟಿಗೆ ಹಾಕಿಟ್ಟಿದ್ದೀನಿ. ಅದು ಬರುವಾಗ ಬರುತ್ತೆ. ಬಟ್ ಇದು ಪ್ರೀಪೋನ್ ಮಾಡಿ ಇದು ಫಸ್ಟ್ ಹಾಕ್ಬಿಡ್ತೀನಿ. ಇನ್ನೊಂದು ದಿನ ಯಾವಾಗಾದರೂ ಈ ಏರಿಯಾದು ಕವರ್ ಮಾಡ್ತೀನಿ. ಸದ್ಯಕ್ಕೆ ನೆಕ್ಸ್ಟು ಈ ಪಾರ್ಕ್ ಹತ್ರ ಹೋಗೋಣ. ಆವತ್ತು ಈ ಪಾರ್ಕಿನ ಹೆಸರು ಗೊತ್ತಿರಲಿಲ್ಲ, ಇವತ್ತು ಈ ಪಾರ್ಕಿನ ಹೆಸರು ಗೊತ್ತಾಗಿದೆ. ಅಲ್ ಮಜರ್ರಾ ಪಾರ್ಕ್ ಅಂತೆ. ರನ್ನಿಂಗ್ ಟ್ರ್ಯಾಕು ಮಾಡಿದ್ದಾರೆ. ಅಲ್ಲಿ ಏನೋ ಫಾಗು ಸ್ಮೋಕು ಏನೋ ಬರ್ತಾ ಇದೆ. ಏನೋ ಮಾಡಿಟ್ಯಾರಪ್ಪ, ಅನ್ವಾಂಟೆಡ್ ಬೀಳಕ್ಕಿದೆಯಲ್ಲ, ನೀರೇ ಅದು.
ನೀರೆಲ್ಲ ಇದೆ. ಓಕೆ. ನಾನು ಈ ಏರಿಯಾ ಬಗ್ಗೆನೂ ಹೇಳಿದೆ ನಿಮಗೆ. ಅಲ್ಲಿ ಪಾಕಿಸ್ತಾನಿ ಅಂಗಡಿಗಳಿದೆ, ಒಂದಿಷ್ಟು ಪಾಕಿಸ್ತಾನಿಗಳು ಇರ್ತಾರಲ್ಲಿ ಏರಿಯಲ್ಲಿ ಅಂತ. ಸೊ ಆ ಏರಿಯಾ ಇದು. ಅದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇನಾಯಾಬ್ ಹಾಂದಿ ಅಂತ ರೆಸ್ಟೋರೆಂಟು. ಇದು ಸ್ವಲ್ಪ ಫೇಮಸ್. ಅದಾದಮೇಲೆ ಒಂದಿಷ್ಟಿದೆ ನೋಡಿ. ಇದು ಹಿಂಗೆ ಖಾಲಿ ಇದೆ. ಬೆಳಗ್ಗೆ ಹೊತ್ತು ಬಂದರೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ತುಂಬಿರ್ತಾರೆ ಹಂಗೆ ಜನ. ಇದು ಪಾಕಿಸ್ತಾನ್ ಸೂಪರ್ ಮಾರ್ಕೆಟ್. ಇಲ್ಲಿ ಯೂಶ್ವಲಿ ಜಾಮೂನ್ ಇರುತ್ತೆ. ಕೇಳ್ತೀನಿ ಜಾಮೂನ್ ಇದೆಯಾ ಅಂತ. ಆ ಜಾಮೂನು ಅಂದರೆ ತಿನ್ನೋ ಗುಲಾಬ್ ಜಾಮೂನ್ ಅಲ್ಲ, ಜಾಮೂನ್ ಹಣ್ಣು ನೋಡ್ತೀನಿ. ಚೆನ್ನಾಗಿಲ್ಲ ಆ್ಯಕ್ಚುಲಿ, ಚಿಕ್ಕ ಚಿಕ್ಕದಿದೆ. ಇದು ಯಾಕೆ ಗೊತ್ತಿಲ್ಲಪ್ಪ ಇದು. भाईजान ये क्या बेरी है क्या? ये फालसा. क्या मीठा होता है? खट्टा होता है? ಗೊತ್ತಿಲ್ಲ. ಫಾಲ್ಸಾ ಅಂತ. ಓಕೆ, ಇಲ್ಲ ಚೆನ್ನಾಗಿಲ್ಲ. ಹೋದೆ, ಚೆನ್ನಾಗಿರಲಿಲ್ಲ. ಅಯ್ಯೋ, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇಲ್ಲಿ. ಜಾಮೂನ್ ಒಂದು ಸಿಗಲ್ಲಪ್ಪ, ಒಳ್ಳೆ ಜಾಮೂನ್ ಸಿಗಲ್ಲ. ನೋಡಿ, ಒಳ್ಳೆ ರೆಸ್ಟೋರೆಂಟ್, ಒಳ್ಳೆ ಇದೆಲ್ಲ ಸಿಗುತ್ತೆ ಇಲ್ಲಿ, ಚೆನ್ನಾಗಿದೆ. ಹಿಂದೆ ಸ್ವೀಟ್ ಶಾಪ್ ಇದೆ, ಪಾಕಿಸ್ತಾನಿ ಸ್ವೀಟ್ಗಳು. ಅಲ್ಲ ಸ್ವೀಟ್, ಅಲ್ ಜಾಯ್ದ್ ಸ್ವೀಟ್ ಅಂತೆ, ಅಲ್ಲೂ ಚೆನ್ನಾಗಿರುತ್ತೆ. ಒಂದಿಷ್ಟು ಸ್ವೀಟ್ಗಳಿದೆ, ಅದೇ ನಮ್ಮ ದೇಶದಲ್ಲಿ ಸಿಗುವಂಥದ್ದೇ. ಎಲ್ಲ ನಾರ್ತ್ ಇಂಡಿಯಾ ಒಂದಿಷ್ಟು ಚಮ್ಚಮ್ಗಳು, ಚುಮ್ಚುಮ್ಗಳು, ಗುಮ್ ಗುಮ್ ಘಮ್ ಘಮ್ ಅವೆಲ್ಲ ಸಿಗುತ್ತೆ. ಇಲ್ಲಿ ಸ್ವಲ್ಪ ಫೀಲ್ ಬರುತ್ತೆ, ಎಲ್ಲೋ ಇದೀವಪ್ಪ, ಶಾರ್ಜಾಲ್ ಯು ಎಲ್ ಅಂತೂ ಇಲ್ಲ ನಾವು ಅಂತ ಒಂದು ಫೀಲ್ ಬರುತ್ತೆ ಸ್ವಲ್ಪ ಹೊತ್ತು. ನೋಡಿ, ಇಲ್ಲೆಲ್ಲ ಉಗಿದು ಗಲೀಜು ಮಾಡಿ ಏನು ಮಾಡೋಕ್ಕಾಗಲ್ಲ, ಜನನೇ ಹಿಂಗೆ. ಅಯ್ಯಯ್ಯೋ, ನಾನು ಬಂದಿದ್ದು ಆ ಫ್ಲೋರ್ ಮಿಲ್ಲೂ ಓಪನ್ ಆಗಿಲ್ಲಲ್ಲ, ಇವತ್ತು ರಜಾ ಅಂತ ಇವತ್ತು. ಇದು ಜ್ಞಾಪಕ ಇದೆಯಾ ಮ್ಯೂಸಿಯಮ್ಮು? ಇದು ಆ ಮ್ಯೂಸಿಯಂ ಹಿಂಭಾಗ. ಬಂದಿದ್ದು ಒಂದು ಕೆಲಸ ಆಗಿಲ್ಲ, ಅದು ಏನು ಮಾಡೋದು, ಪರವಾಗಿಲ್ಲ, ನಡ್ಕೊಂಡು ಹೋಗೋಣ. ಇವತ್ತಿನ ಬ್ಲಾಗು ಸ್ವಲ್ಪ ಕ್ಲೀನಾಗಿ ಮುಗಿಸೋಣ, ಸ್ವಲ್ಪ ತೋರಿಸೋಣ, ಅಲ್ಲಿ ಇಲ್ಲಿ ತೋರಿಸಿ. ನೋಡಿ, ಕ್ರಿಕೆಟ್ ಆಡ್ತವ್ರೆ ಹುಡುಗರು. ಓ ಹೊಡೆದ, ಅಲ್ಲೇ ಬಿತ್ತು. ನಾನು ಬರಬೇಕಾಗಿದ್ದು ಇದಕ್ಕೆ, ಅನ್ವಾರ್ ಫ್ಲೋರ್ ಮಿಲ್ಗೆ. ಅನ್ಫಾರ್ಚುನೇಟ್ಲಿ ಅನ್ವಾರ್ ಫ್ಲೋರ್ ಮಿಲ್ಲು ಮುಚ್ಚಿದೆ. ನಾನು ಏನಂತ ಯೋಚಿಸ್ತಾ ಇದ್ದೆ, ಈದಿವತ್ತು ಎಲ್ಲ ಮುಚ್ಚೇ ಇರ್ತಾರೆ ಆಬ್ವಿಯಸ್ಲಿ. ಇಂಥ ಕೆಲಸ ಮಾಡ್ಬಿಟ್ನಲ್ಲ ನಾನು. ಓಕೆ, ಇವತ್ತು ರಜವಿದೆ. ಏನು ಟೈಮಿಂಗ್ ಇರೋದು?
ಟೈಮಿಂಗು ಹಾಕಿಲ್ಲ. ಓಕೆ, ಇದರ ಹಿಂಭಾಗ ಆ ರೋಲಾದಲ್ಲಿ ಈ ಏರಿಯಾ ಇದೆಯಲ್ಲ, ಈ ರೋಡು ಅಲ್ಲಿಂದ ಸಿಗುತ್ತಿಲ್ಲ. ನಾನು ಅವತ್ತು KK ಸೂಪರ್ ಮಾರ್ಕೆಟ್ ಅಂತ ಹೇಳಿದ್ದೆ ಆ ವಿಡಿಯೋಲಿ ನೋಡಿ. ಇದು KK ಸೂಪರ್ ಮಾರ್ಕೆಟ್. ಈ KK ನಾನಲ್ಲ, ನಾನು ಈ KK ಅಲ್ಲ, ಇದು KK ಸೂಪರ್ ಮಾರ್ಕೆಟ್. ಎನಿವೇಸ್ ಹೋಗೋಣ. ಅವತ್ತು ಅಲ್ ಕಾರ್ನಿಶ್ ರೋಡಿಂದ ಹೋಗಿದ್ವಿ. ಇವತ್ತು ಮೇನ್ ರೋಡ್ ಕಡೆಯಿಂದ ಹೋಗೋಣ. ಸುಮ್ಮನೆ ನಡ್ಕೊಂಡು ಮನೆ ಕಡೆಗೆ ಹೋಗೋಣ. ಇದು ನೋಡಿ, ಕೋಸ್ಟಲ್ ಡೆಲಿಕೇಸೀಸ್ ರೆಸ್ಟೋರೆಂಟ್. ಈಗ ಹೆಂಡತಿ ಬೈತಾಳೆ ತೊಗೊಂಬರ್ಲಿಲ್ಲ ಅಂತ. ನಾನು ನಿನ್ನೆ ಹೇಳಿದೆ ತೊಗೊಂಬರಲಿಲ್ಲ, ಇವತ್ತು ಹೋಗ್ತಿದ್ಯಾ, ಇವತ್ತು ಮುಚ್ಚಿದೆ, ಅದು ಇದು ಅಂತದೆ. ಏನು ಮಾಡೋಕ್ಕಾಗುತ್ತೆ, ಹೆಂಡತಿಗಲ್ಲಿರೋದೇ ಇದಕ್ಕೇನೆ. ಇನ್ನು ನೋಡಿ ಇದು ನೋಡಿ, ಅಲ್ ಹಯಾತ್ ಪ್ಯಾಲೇಸ್ ಹೋಟೆಲ್. ಇದು ಸ್ವಲ್ಪ ಜನ ಕೇಳಿರ್ಬೋದು, ಗ್ರ್ಯಾಂಡ್ ಹಯಾತ್ ಅಂತ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಬರೀ ಹೆಸರು ಅಷ್ಟೇ, ಹಯಾತ್. ಇದು ಅಲ್ ಕಾರ್ನಿಶ್ ಪ್ಯಾರಲ್ ರೋಡ್, ಮೇನ್ ರೋಡ್ ಇದು. ಈಗ ಒಂದು ಕ್ವೆಶ್ಚನ್ ನಿಮಗೆ, ನೋಡೋಣ ಯಾರ್ಯಾರಿಗೆ ಆನ್ಸರ್ ಮಾಡೋಕ್ಕಾಗುತ್ತೆ ಅಂತ. ಇದು ನೋಡ್ತಿದ್ದೀರಾ, ಬಟ್ ಇದು ಯಾವ ಫಾಂಟಲ್ಲಿದೆ ಅಂತ ಹೇಳಿ. ನಮ್ಗೆ ಗೊತ್ತು ಯಾವ ಫಾಂಟು ಅಂತ. ಬೇರೆ ಪಾಸ್ ಮಾಡಿ ಹೇಳಿ, ಕಮೆಂಟಲ್ಲಿ ತಿಳಿಸಿ. ನಾನು ವಿಡಿಯೋ ಮುಗಿಸಿ ಕೊನೆಗೆ ಹೇಳ್ತೀನಿ, ಅದೇ ರೋಡ್ ಯಾವ ಫಾಂಟು ಅಂತ ನಿಮಗೆ ಕೊನೆಗೆ ತಿಳಿಸ್ತೀನಿ ನಾನು. ನಮ್ಮ ದೇಶದವರು, ಪಾಕಿಸ್ತಾನಿಗಳು, ಬಾಂಗ್ಲಾದೇಶಿಗಳು ಇದ್ದರೆ ಕ್ಲೀನಾಗಿರೋಕ್ಕಂತೂ ಬಿಡಲ್ಲ. ಇದು ಅಲ್ ಹಮ್ರಾ ಪ್ರೈವೇಟ್ ಸಿನಿಮಾ. ಏನೋ ಸಿಂಗಲ್ ಸ್ಕ್ರೀನ್ ಅನಿಸುತ್ತೆ, ಒಂದು ಚಿಕ್ಕ ರೂಮ್ ಥರ ಮಾಡಿ ಈ ಮನುಷ್ಯ ಮೂವಿಗಳು ತೋರಿಸ್ತಾನೆ ಅನಿಸುತ್ತೆ. ಏನು ಕತೆ ಗೊತ್ತಿಲ್ಲ. ಜನನಾಯಕನ ನಡೀತಾ ಇದೆ. ಶೋ ಟೈಮ್ಗಳಿದೆಯಲ್ಲ, 10:30, 1:30, 4:30, 7:30, 10:30, 1:30. ಶೋ ಥಿಯೇಟ್ರ್ 36 ದಿರಮ್ ಅಂತೆ ಟಿಕೆಟು.
ರಾಜ್ ಬಂದೂಕ್ ಹಾಟ್. ಇದ್ರ ಬಗ್ಗೆ ಹೇಳಿದ್ದೆ ನಾನು ನಿಮಗೆ, ರೈನ್ ರೂಮ್ ಅಂತ. ಇಲ್ಲಿ ನೋಡಿ, ಅಲ್ ಮಜರ್ರಾ ಪಾರ್ಕ್, ಇದು ರೈನ್ ರೂಮ್. ಇದ್ರದ್ದು ಒಂದಿಷ್ಟು ವಿಡಿಯೋಗಳು ಸಿಗುತ್ತೆ ಯೂಟ್ಯೂಬಲ್ಲಿ, ನೋಡ್ಕೊಳ್ಳಿ ಒಳಗೇನಾಗುತ್ತೆ ಅಂತ. ಇಲ್ಲಿ ಸಬ್ವೆ ಇದೆ, ಆ ಕಡೆ ಕ್ರಾಸ್ ಮಾಡುತ್ತೆ. ನೋಡಿ, ಇದು ನಾರ್ಮಲ್ ಟ್ರಾಫಿಕ್ ಕಂಡೀಷನ್. ಸ್ವಲ್ಪ ಕಡಿಮೆ ಇದೆ ಟ್ರಾಫಿಕ್ಕು, ಆದರೆ ಇದೇ ಕತೆ. ಇಲ್ಲ ಅಂದರೆ ಪೂರ್ತಿ ಇರುತ್ತೆ. ಇವತ್ತೇನೋ ಸ್ವಲ್ಪ ಕಡಿಮೆ ಇದೆ, ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಟ್ರಾಫಿಕ್, ಕಡಿಮೆ ಅಂತೂ ಆಗಲ್ಲ. ಬೆಳಗ್ಗೆ ಹೊತ್ತು ಈ ಲೇನು ಫುಲ್ ಇರುತ್ತೆ, ಸಾಯಂಕಾಲದ ಹೊತ್ತು ಆ ಲೈನ್ ಜಾಸ್ತಿ ಇರುತ್ತೆ. ಗಾಡಿ ಸಿಂಗ್ಲು ಮುಂದುವರಿಯೋಣ. ಮನೆ ಕಡೆಗೆ ಹೋಗಿ ಸೇರಿಕೊಂಡು ಹೋಗಿ ಕೇಳೋಣ ಏನಂತೇಳಿ ಹೆಂಡತಿ ಅಂತ. ಉಶ್, ಸತ್ತು ಹೋಗ್ಬಿಡ್ತೀನೋ ಏನು. ಇಲ್ಲಿ ನೋಡಿ, ಆಕ್ವಾ ಗಾರ್ಡ್. ನಮ್ಮ ಹೇಮಾ ಆಂಟಿ ಇರ್ತಲ್ಲ ಒಳಗೆ. ಇಲ್ಲ, ಹಾಯ್ ತೆಂಡೂಲ್ಕರ್ ಇದ್ದಾರೆ ಒಳಗೆ. ಓ, ಇಲ್ಲಿ ಹೇಮಾ ಆಂಟಿ. ಓಕೆ, ಹೇಮಾ ಆಂಟಿ ಮತ್ತು ತೆಂಡೂಲ್ಕರ್ ಅವರ ಆಶೀರ್ವಾದದೊಂದಿಗೆ ಮುಂದುವರಿಯೋಣ. ವಾಸನೆ. Daddy's back. ರಾಯ ತಾನೆ ಯಶನ್ ಹೆಸರು. ಟಾಕ್ಸಿಕಲಿ ಏನು ಹೆಸರು? ಡ್ಯಾಡೀಸ್ ಹೋಮ್. ನೋಡಿ, ಅದು ಜಿಂಚಾಕ್ ಜಿಗಿಚಾಕ್ ಯೆಲ್ಲೋ ಕಲರ್. ಗಾಡಿ ಇದು ಟಾಕ್ಸಿ. ಡಿಫ್ರೆಂಟ್ ಕಲರ್ ಟ್ಯಾಕ್ಸೀಸ್ ಇದೆ ನೋಡಿ. ಅಲ್ಲಿ ಯೆಲ್ಲೋ ಕಲರು, ಗ್ರೀನ್ ಕಲರು, ರೆಡ್ ಕಲರು, ಬ್ಲೂ ಕಲರು, ಪಿಂಕ್ ಕಲರು, ನೋಡಿ ಗ್ರೀನು, ಇದು ಸ್ಕೈ ಬ್ಲೂ ಕಲರು. ಡಿಫ್ರೆಂಟ್ ಕಂಪ್ನಿಗಳಿದೆ ಟ್ಯಾಕ್ಸೀಸ್ದು. ಅವು ಕಲರ್ಗಳದು. ಪಿಂಕು ಅದೇ ಲೇಡೀಸ್ ಡ್ರೈವರ್ಸ್ ಓಡಿಸುವಂತಹ ಟ್ಯಾಕ್ಸಿ. ಬಾಕಿ ಬ್ಲ್ಯಾಕು ಬರುತ್ತೆ. ಬ್ಲ್ಯಾಕು ಮುಂಚೆ ಮನೆಯಿಂದನೇ ಬುಕ್ ಮಾಡುವಂತಹದ್ದು. ಇದು ಆರೆಂಜು ಬರುತ್ತೆ ನೋಡಿ, ಕರೆಕ್ಟ್ ನೋಡಿ. ಇದು ಪಿಂಕು ಟೆಸ್ಲಾ
ಹುಡುಗಿ ಲೇಡಿ ಓಡಿಸ್ತಿದ್ದಾರೆ. ಇಲ್ಲಿ ಟೆಸ್ಲಾಗೆ ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲಮ್ಮ, ರೆಸ್ಪೆಕ್ಟು. ನೋಡಿ ಟ್ಯಾಕ್ಸಿಗಳು ರೆಡ್ ರೆಡ್ ರೆಡ್. ಇದ್ಯಾವುದು? ಇದು ಕೈಂಡ್ ಆಫ್ ರೆಡ್, ಡಾರ್ಕ್ ರೆಡ್ ಅಲ್ಲ, ಇದು ಡಾರ್ಕ್ ರೆಡ್, ಅದು ಲೈಟ್ ರೆಡ್ ಹೋಗಿದ್ದು. ಬ್ಲ್ಯಾಕ್ ಎಲ್ಲ ಕಾಣ್ತು ನಿಮಗೆ, ಎಲ್ಲ ಕಲರ್ಸು ಕಾಣ್ಬಿಡ್ತು ಟ್ಯಾಕ್ಸಿಗೆ. ಇದು ಹಮ್ಮರ್ H3, ಅದು H2 ಅಲ್ಲ, H2 ದೊಡ್ಡದಿರುತ್ತೆ, H3 ಚಿಕ್ಕದು. ಈ ಶಾಪಿನ ಓನರು ಮಗನೇ ಅಲ್ಲ, ಬೋಳಿ ಮಗ ಅವನು. ಎಲ್ಲ ಹಾಳು ಮಾಡಿಕೊಡ್ತಾನೆ ಕಾರ್. ಓಕೆ, ಇದು ಕೂಕ್, ಅದು ಮರದ ಫ್ಲವರ್ ಕೂಕ್. ಈಫಲ್ ಶಮ್ ಹೈಪರ್ ಮಾರ್ಕೆಟ್, ಇಲ್ಲಿ ಅಡ್ನಾಕ್ ಪೆಟ್ರೋಲ್ ಬಂಕ್. ಟೆಸ್ಲಾ ಟ್ಯಾಕ್ಸಿ ಕಾಯ್ತಿದ್ದಾರೆ ಕ್ರಾಸ್ ಮಾಡೋಕ್ಕೆ. ನಮ್ಮ ಮನೆ ಅಲ್ಲಿಂದ ಬಂದ್ಬಿಡುತ್ತೆ, ನಾವು ಅಲ್ಲಿಂದ ಹೋಗಿ ಹಿಂಗೆ ಹೋಗಿ ಸೇರ್ಕೊಳ್ಳೋಣ. ನೋಡೋಣ. ಕರಿಯ ಐ ಲವ್ ಯು ಕರುನಾಡನೆ ನಾನೇ, ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ನನಗಾಸೆ, ನಾನೇ ಇರುವೆ ಹತ್ರ ಬಿಡುವ ಆಸೆ ಓ ಕೂಸೆ. ಇದು ನೋಡಿ, ಇದು ದೊಡ್ಡ ಟ್ಯಾಕ್ಸಿಗಳು. ಇದು ಹ್ಯಾಂಡಿಕ್ಯಾಪ್ಸಿಗೆ ಮಾತ್ರ ಟ್ಯಾಕ್ಸಿಗೆ, ಹೌದಾ? ಹ್ಯಾಂಡಿಕ್ಯಾಪ್ಸಿಗೆ ಟ್ಯಾಕ್ಸಿ ಕೂಡ ಇದೆ. ನಮ್ಮ ಇಂಡಿಯಾದಲ್ಲಿ ಬಾತ್ರೂಮು ಸರಿಗಿಲ್ಲ ಹ್ಯಾಂಡಿಕ್ಯಾಪ್ಸಿಗೆ. ನಮ್ಮ ದೇಶ ಇನ್ನು ಯಾವಾಗ ಉದ್ಧಾರ ಆಗೋದು ಅಂತ ಗೊತ್ತೇ ಇಲ್ಲ. ಯಾರೋ ಹಿಂದೆ ಬರ್ತಾವನೆ. ತಡಿ 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 ತಡಿ. ಇದು ಶಾರ್ಜಾ ಕೋಆಪ್ ಅಂತ, ನಮ್ಮ ರಾಷನ್ ಅಂಗಡಿಗಳಿರುತ್ತಲ್ಲ ಹಾಗೆ. ಇದು ರಾಷನ್ ಶಾಪು ಫಾರ್ ಈ ಲೋಕಲ್ಸ್ ಅವ್ರುಗಳಿಗೆ. ಇದು ನೋಡಿ, ಅಡ್ವೆಂಚರರ್ ಆಫ್ರಿಕನ್ ಅಂತಾರೆ ಇದಕ್ಕೆ ಹೆಸರು, ನಾಲ್ಕು ಬರ್ತಾಯಿಲ್ಲ. BYD ಎಲ್ಲೋ ಕಂಡಿರಲಿಲ್ಲ ಸರ್, ಮೋಸ್ಟ್ಲಿ ಎಲ್ಲೋ ಅಲ್ಲ, ಆರೆಂಜ್. ಆ ಲೇನಲ್ಲಿ ಅದೇ ಕಥೆನೇ, ಹತ್ತಿರ ಸ್ಪೀಡಲ್ಲಿ ಅಂದ್ಕೊಂಡು ಹೋಗ್ಬೇಕು. ಇಲ್ಲಿ ಆರಾಮಾಗಿ ಹೋಗ್ತೀಯಾರೆ. ಇಲ್ಲಿ ಯಾಕೋ ಗಾಡಿಗಳು ಕೆಲಸಕ್ಕೆ ಬರಲ್ಲ, ಇಲ್ಲಿರೋ ನೀರಿಗೆ ಸೂಟ್ ಆಗಲ್ಲ. ಇಲ್ಲಿ ನೋಡಿ, ಕನ್ಸ್ಟ್ರಕ್ಷನ್ ಮಾಡುವಾಗ ಹಿಂಗೆ ಇದೆಲ್ಲ ಹಾಕಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಇಲ್ಲಿ ರೂಲ್ ಹೊಡೆದಾಗಬೇಕು ಅಂದ್ರೂ ಹಾಕಿ ಹೊಡೆದಾಗಬೇಕು,
ಕಟ್ಟುವಾಗಲೂ ಹಾಕಿ ಕಟ್ಟಬೇಕು, ಆ ಧೂಳೆಲ್ಲ ಅಲ್ಲೇ ಇದಾಗಲಿ ಅಂತ. ಇದೂ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ರೂಲು. ಮುಂಚೆ ಇಲ್ಲಿಂದ ಹೋಗಿ ಸೇರ್ಕೋತಿದ್ವಿ ಮನೆಗೆ, ಆದರೆ ಇಲ್ಲಿ ಪಾರ್ಕಿಂಗ್ ಕಟ್ಕೊಂಡು ದುಡ್ಡು ಲೂಟಿ ಮಾಡ್ತವ್ರೆ. ಏನು ಮಾಡೋದು, ಇವ್ರುಗಳ್ದೇ ಜೀವನ. ನಾವುಗಳು ಪಾರ್ಕಿಂಗ್ ಮಾಡಬಾರ್ದು ಎಲ್ಲೆಲ್ಲೋ, ಅವ್ರ ಹತ್ರನೇ ಪಾರ್ಕಿಂಗ್ ಮಾಡಬೇಕು ಅಂತ ಇಷ್ಟು ಜಾಗ ಕೂಡ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ. ಅದಾದಮೇಲೆ ಆ ಕಡೆ ಇದೆ ಪಾರ್ಕಿಂಗ್ಸ್ ಎಲ್ಲ, ಆದರೂ ನಾವುಗಳು ಪಾರ್ಕ್ ಮಾಡಲ್ಲ ನೋಡಿ, ಎಲ್ಲೆಲ್ಲೋ ಪಾರ್ಕ್ ಮಾಡ್ಕೊಂಡಲ್ಲಿ. ಇದಕ್ಕೆಲ್ಲ ಕಚ್ಚಾ ಪಾರ್ಕಿಂಗ್ ಅಂತೀವಿ, ಇದು ಪಕ್ಕಾ ಪಾರ್ಕಿಂಗ್. ಕಚ್ಚಾ ಪಾರ್ಕಿಂಗ್ ಮತ್ತು ಪಕ್ಕಾ ಪಾರ್ಕಿಂಗ್. ಪಕ್ಕಾ ಪಾರ್ಕಿಂಗಲ್ಲಿ ದುಡ್ಡು ಕೊಡಬೇಕು, ಕಚ್ಚಾ ಪಾರ್ಕಿಂಗಲ್ಲಿ ದುಡ್ಡೇನು ಕೊಡೋಂಗಿಲ್ಲ, ಫ್ರೀ. ಅದಕ್ಕೋಸ್ಕರ ನಮಗೆ ಓಡಿಸೋಕ್ಕೆ ಏನೋ ಮಾಡಿ ಟ್ರೈ ಮಾಡಿದ್ರು. ನಾವುಗಳು ಒಂದಿಷ್ಟು ಜನ ಕಚ್ಚಾ ಪಾರ್ಕಿಂಗಲ್ಲೇ ಸಿಗಾಕೊಂಡಿದ್ದೀವಿ. ನಾನು ಒಬ್ಬ ಅದರಲ್ಲಿ. ನಾನು ಕಾರ್ ಎತ್ತಿದ್ರೆ ಅಲ್ಲಿ ನನ್ನ ಪಾರ್ಕಿಂಗ್ ಹೊಟ್ಟೋಗುತ್ತೆ ಅಂತ ನಾನು ಕಾರ್ ಎತ್ತಿದ್ದಲ್ಲೇ ನಡ್ಕೊಂಡು ಹೋಗಿ ನಡ್ಕೊಂಬಂದೆ. ಅದೇ ನೆಪದಲ್ಲಿ ಒಂದು ವ್ಲಾಗ್ ಕೂಡ ಆಗೋಯಿತು. ಇದು ನಮ್ಮ ಬಿಲ್ಡಿಂಗ್. ಈ 5th ಫ್ಲೋರಲ್ಲಿ ನಮ್ಮ ಫ್ರೆಂಡು, ನಮ್ಮ ಕರ್ನಾಟಕದ ಒಬ್ಬರು ಫ್ರೆಂಡು ವಿಜಯ್ ಅಂತ ಹೋಗಿದ್ದಾರೆ. ಸೊ ಈ ಫುಲ್ ಬಿಲ್ಡಿಂಗಲ್ಲಿ ನಾವಿಬ್ಬರೇ ಕನ್ನಡ ಮಾತಾಡೋರು. ಇನ್ನೊಬ್ರು ಇದ್ದಾರೆ ಮಂಗಳೂರಿನವರು, ಅವ್ರು ಕನ್ನಡ ಮಾತಾಡೋಲ್ಲ. ವಿಜಯ್ ಅವರು ಕೂಡ ಅವರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ಕಾಣ್ತಾ ಇಲ್ಲ, ಎಲ್ಲೋ ಹೋಗಿದ್ದಾರೆ ಆಚೆ. ಹೆಂಗೆ ಬೇಕೋ ಹಂಗೆ ಪಾರ್ಕ್ ಮಾಡಿಕೊಂಡು ಇಲ್ಲಿ ನನ್ನ ಗಾಡಿ ಪಾರ್ಕ್ ಮಾಡಿಟ್ಟು ಆಯ್ತು, ಮನೆ ಕಡೆಗೆ ಹೋಗೋಣ. ಲೆಟ್ಸ್ ಗೋ. ಅಷ್ಟೇ, ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟು. ಆದಷ್ಟು ಹಂಗೆ ರಾಯ್ಡ್ ಬಿಡ್ತೀನಿ. ಈಗ ಮನೆಗೆ ಹೋಗಿ ಸೇರ್ಕೊತೀನಿ, ಎಡಿಟ್ ಮಾಡಿ ಈ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ನೋಡ್ತೀನಿ. ಇದು ನಮ್ಮ ಮನೆಗೆ ಹೋಗಿ ಸೇರ್ಕೊಳ್ಳೋಣ. ನೋಡಿ, ಇದು ನಮ್ಮ ಮನೆ ಅಲ್ಲ, ಎಂಟ್ರೆನ್ಸ್. ಮನೆಗೆ ಹೋಗಿ ಸೇರ್ಕೊತೀನಿ. ಈ ವಿಡಿಯೋ ಎಡಿಟ್ ಮಾಡಿ ನಿಮಗೆ ಈ ತಿಂಗಳು 2 ವಿಡಿಯೋಗಳು ಮಜಾ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನೂ ಒಂದಿಷ್ಟು ವೀಡಿಯೋಗಳು ಮಾಡೋಣ, ನನಗೂ ಮೋಟಿವೇಶನ್ ಸಿಗುತ್ತೆ. ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಡ್ತಾರೆ. ಫಸ್ಟ್ ಫ್ಲೋರ್. ಬಾಯ್.